ಭವಿಷ್ಯದಲ್ಲೇ ನಮ್ಮ ವೈಭವ ಅನ್ನುವಂಥ ಹೆಸರು ವೈಭವಪೂರ್ಣವಾಗಿ ಉಳಿತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಎಲ್ಲರೂ ಖುಷಿ ಪಡ್ತಾಯಿದ್ದಾರೆ, ನಾವು ಖುಷಿ ಪಡ್ತಾ ಇದ್ದೀವಿ, ನೀವು ಖುಷಿ ಪಡ್ರಿ. ಯಾಕಂದ್ರೆ ಪ್ರತಿಭೆ ಯಾರ್ದು ಇರಲಿ, ಎಲ್ಲೂ ಇರಲಿ, ಅದನ್ನು ಗೌರವಿಸೋದು, ಪ್ರೀತಿಸೋದು ಪ್ರತಿಯೊಬ್ಬನ ಏನಪ್ಪ ಅಂದ್ರೆ ಕರ್ತವ್ಯನೂ ಹೌದು, ಹಕ್ಕೂ ಹೌದು. ಕರ್ತವ್ಯ ಯಾಕಪ್ಪ ಅಂತಂದ್ರೆ ಒಳ್ಳೆಯದನ್ನು ಒಳ್ಳೆಯದಪ್ಪ ಅಂತ ಹೇಳುವಂಥ ದೊಡ್ಡ ಮನಸ್ಸು. ಅದೇ ಕಾಲಕ್ಕೆ ಅದು ಏನಪ್ಪ ಅಂತಂದ್ರೆ ಹೊಗಳಿಗಿಂದಾಗ ಆ ವ್ಯಕ್ತಿತ್ವ ಹಾಳಾಗದಂಗೆ ನೋಡ್ಕೊಂಡು ಹೋಗೋ ಸಹಿತ ನಮ್ಮ ಜವಾಬ್ದಾರಿ ಇರ್ತದೆ. ಅವೆಲ್ಲ ದೃಷ್ಟಿಗಳು ಏನೂ ಇರಲಿ. ವೈಭವ್ ಸೂರ್ಯವಂಶಿ ಇವತ್ತು ರೆಕಾರ್ಡ್ ಮಾಡಿ ಹೋಗಿದ್ದು ಬಹಳ ದಿನಗಳವರೆಗೆ ಇತಿಹಾಸ ನಿರ್ಮಾಣ ಆಗಿದ್ದು. ಈ ಇತಿಹಾಸನ ಮತ್ತೆ ಮರಳಿ ರಚನೆ ಮಾಡೋದು ಭಾಳ ಕಷ್ಟ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ, ಇಂಥ ಒಬ್ಬ ಯುವ ಯಂಗ್ ಅನ್ನೋದು ಹುಡುಗನಿಗೆ ಎಲ್ಲರೂ ನಾವು ಏನಪ್ಪ ಅಂತಂದ್ರೆ ಪ್ರೋತ್ಸಾಹ ಕೊಡುವಂಥದ್ದು, ಬೆಂಬಲಿಸುವಂಥದ್ದು, ಜೊತೆಗೆ ಹಣ ಅಂತ ಸಾಕಷ್ಟು ಹರಿದು ಬರ್ತಾಯಿದೆ. ಜಗತ್ತಲ್ಲಿ ಅತ್ಯಂತ ಶ್ರೀಮಂತ ಬೋರ್ಡ್ ಯಾವುದಿದ್ರೆ ಅದು BCCI. ಅದ್ರ ಜೊತೆಗೆ IPL ಅಲ್ಲೂ ಸಾಕಷ್ಟು ದುಡ್ಡನ್ನು ಹೊಡೆದಿದ್ದಾನೆ ಹುಡುಗ. ಆ ದುಡ್ಡು ಮುಖ್ಯ ಅಲ್ಲಿಲ್ಲ, ಅವನ ಆಟ ಮುಖ್ಯ. ಆಟ ನೆನಪಿಡ್ತದೆ, ಅವ್ನು ಎಷ್ಟು ಗಳಿಸಿದ ಅನ್ನೋದು ಮುಖ್ಯ ಅಲ್ಲ. ಯಾಕಂದ್ರೆ ಜಗದಲ್ಲಿ ಸಾಕಷ್ಟು ಅದಾನಿ ಅಂಬಾನಿ ಅಂತಲೂ ಸಾಕಷ್ಟು ಗಳಿಸಿದ್ದಾರೆ. ಹೇಗೆ ಗಳಿಸಿದ್ರು ಅನ್ನೋದು ಮುಖ್ಯ ಅಲ್ಲ, ಗಳಿಸಿದ್ರು ಅಷ್ಟು ಮುಖ್ಯ ಆಗಿ ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಇದು ಆ ರೀತಿಯಲ್ಲಿ ಆಗೋದಿಲ್ಲ. ಇದು ಇಡೀ ತನ್ನ ವ್ಯಕ್ತಿತ್ವವನ್ನು, ಹಾರ್ಡ್ ವರ್ಕನ್ನು, ಜೊತೆಗೆ ಪ್ರತಿಭೆಯನ್ನು, ಇಲ್ಲಿ ಹೆಚ್ಚು ಕೆಲಸ ಮಾಡೋದು ಹಾರ್ಡ್ ವರ್ಕ್ ಆ್ಯಂಡ್ ಪ್ರತಿಭೆ, ಇಂಟ್ಯೂಷನ್ ಅಂತ ನಾವು ಅದನ್ನು ಅವು ಎರಡೂ ಏಕಾಲಕ್ಕೆ ಒಬ್ಬರಲ್ಲಿ ಮೂಡಿದ್ರಿಂದಾಗೆ ಇಂಥ ರೆಕಾರ್ಡ್ಗಳಾಗಿದ್ದಾವೆ ಅಂತ ಹೇಳ್ತಾ, ವೈಭವ ಸೂರ್ಯವಂಶಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಒಳ್ಳೆಯ ಇಂಥ ರೆಕಾರ್ಡ್ಗಳು ಮುರಿತಾ ಹೋಗಲಿ, ಆಗ್ತಾ ಹೋಗಲಿ, ಇತಿಹಾಸ ನಿರ್ಮಿಸ್ತಾ ಹೋಗಲಿ. ಕ್ರಿಕೆಟ್ ಅನ್ನುವಂಥ ಈ ಒಂದು ಮಾಯಾಲೋಕದಲ್ಲಿ ಇವರೊಬ್ಬ ದಂತಕತೆ ಆಗಿ ಹೋಗಲಿ. ಆಲ್ರೆಡಿ ಸಚಿನ್ ಅವರು ಕ್ರಿಕೆಟ್ ದೇವರು ನೆನೆಸ್ಕೊಂಡ್ರೆ ಇವರೇನು ನೆನೆಸ್ಕೊಳ್ತಾರೆ ಜನರಿಂದ, ಅವರ ಪ್ರೀತಿ ವ್ಯಕ್ತಿಗಳಿಂದ. ಯಾಕಂದರೆ ಸಚಿನ್ ಕೇವಲ ಒಬ್ಬ ದೊಡ್ಡ ಆಟಗಾರ ಅಷ್ಟೇ ಅಲ್ಲ, ಒಬ್ಬ ಮಹೋನ್ನತ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಂಥವ್ರು, ಒಳ್ಳೆಯ ಚಾರಿತ್ರ್ಯ ಹೊಂದಿದಂಥವ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಂಡು, ಅದೇ ರೀತಿ ಗವಾಸ್ಕರು ಸಹಿತ ಇವರ ನೆಲೆಯಲ್ಲಿ ಇವ್ರು ಬೆಳೀಲಿ, ಇವ್ರ ಚಾರಿತ್ರ್ಯ ಬೆಳೀಲಿ, ಇವ್ರ ರೆಕಾರ್ಡ್ ಉಳಿಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.